ಸೊ ಕತೆ ಒಂದೆಲ್ಲೋ ಒಂದು ಟೋನಲ್ಲಿ ಹೋಗ್ತಾ ಇರುತ್ತೆ. ಸೊ ಏನೇ ಬಂದೋದ್ರು ಎಸ್ ಟೇಕನ್ ಇಟ್ ವೆಲ್ ಅಂತ ಅನಿಸುತ್ತೆ ನನಗೆ. ಅಂದರೆ ನಮ್ಮ ಎಕ್ಸೈಟ್ಮೆಂಟ್ ಎಲ್ಲ ಇರೋದು ಹೆಂಗೆ ಅಂದರೆ ಇಟ್ ಈಸ್ ಲೈಕ್ ಇವಾಗ ನಾವೆಲ್ಲ ವಾಟ್ ಎವರ್ ವಿ ಬೀನ್ ಇನ್ ದಿಸ್ ಇಂಡಸ್ಟ್ರಿ ಫಾರ್ 40 years, ನಾನು ಬಂದು 40 years ಆಗೋಯ್ತು ಹತ್ರ. ಸೊ ನಾವು ನಮ್ಮ ಎಕ್ಸೈಟ್ಮೆಂಟ್ ಈಸ್ ದಿ ಡೆಲಿವರಿ ಆಫ್ ದ ಬಾಯ್ ನಾವು. how the boy is going to be born, how is the boy is going to be received ಅನ್ನೋದ್ರ ಮೇಲೆ our excitement is on him now today. ಬಟ್ ಒಂಚೂರು ಏನೋ ಟೆನ್ಷನ್ ಇದ್ದೀರಿ ಅನ್ಸುತ್ತೆ. ಇಲ್ಲ ಅವನಿಗೇನು ಅದೆಲ್ಲ ಇಲ್ವಾ? ನೋ ಟೆನ್ಷನ್. ಓಕೆ, ಫಸ್ಟ್ ಇಸ್ ಆಲ್ವೇಸ್ ಬೆಸ್ಟ್, ವೆದರ್ ಇಟ್ ಕ್ಯಾನ್ ಬಿ ಲವ್ ಆರ್ ಇಟ್ ಕ್ಯಾನ್ ಬಿ ಅ ಸಿನಿಮಾ. ಸೊ ಅದರಲ್ಲಿ ನಿರ್ದೇಶಕರು ನಮ್ಮನ್ನು ಹೆಂಗೆ ತೋರಿಸ್ತಾರೆ ಅನ್ನೋದ್ರ ಮೇಲೇನೆ ನಮ್ಮ ಲೈಫ್ ನಿರ್ಧಾರ ಆಗತ್ತೆ. ನಾಟ್ ಓನ್ಲಿ ಒನ್ ಮೂವಿ, ಒಂದು ಚಿತ್ರ ನಿರ್ಧಾರ ಆಗೋದಲ್ಲ, whole life will be decided with our first movie. ಸೊ ನಿರ್ದೇಶಕರು ಮತ್ತು ನಿಮ್ಮ ಕೆಮಿಸ್ಟ್ರಿ ಹೆಂಗಿತ್ತು, ಏನು ಕಲ್ತ್ರಿ ನಿರ್ದೇಶಕರಿಂದ? ಓವರ್ ಆಲ್ ಮೂವಿ ನೋಡಿದಾಗ ನಿಮ್ಗೆ ಏನು ಅನಿಸ್ತು? ನನಗೆ ಬ್ರದರ್ ಇದ್ದಂಗೆ ಮ್ಯಾಮ್ ಅವರು ಅಷ್ಟೇ. ಆ್ಯಕ್ಚುಲಿ ನನಗೋಸ್ಕರ ಆಲ್ಮೋಸ್ಟ್ 3 years ಜಾಗ ಮಾಡಿದ್ರು ಅವರು. ಹೌದು, ಸ್ವಲ್ಪ ಜಾಸ್ತಿ ಸಮಯ ತಗೊಳ್ತು. ಅದು ಆ್ಯಕ್ಚುಲಿ ತಪ್ಪು ನಂದೆ ಮ್ಯಾಮ್. ನಾನೇನೋ ಸ್ಟಂಟ್ ಮಾಡಕ್ಕೆ ಹೋಗಿ ನಾನು ಬೆನ್ನು ಮುರ್ಕೊಂಡು ಆಲ್ಮೋಸ್ಟ್ ಒಂದು ವರ್ಷ ಹೋಯ್ತು ಶೂಟಿಂಗ್. ಅವ್ರು ಆ್ಯಕ್ಚುಲಿ ಈ ಸಿನಿಮಾ ಮುಂಚೆನೆ ಹೊರಗೆ ಬಂದಿದ್ರೆ ಅವ್ರ ಕೆರಿಯರ್ ಮುಂದೆ ಹೋಗ್ತಿತ್ತು ಪಾಪ. ಅದರಿಂದ ತಡದಿಂದ ಪಾಪ ಆಲ್ಮೋಸ್ಟ್ ಅವ್ರು 3 ವರ್ಷ ನನಗೋಸ್ಕರ ಡೀಲ್ ಆಯಿತು. ಬಟ್ ನನಗೊಂದು ನಂಬಿಕೆ ಇದೆ 100% ಈ ಸಿನಿಮಾ ಬಂದಾದ್ಮೇಲೆ ಒಳ್ಳೆ ಹೆಸರು ಬರುತ್ತೆ ಅವ್ರಿಗೆ, ತುಂಬ ಎತ್ತರಕ್ಕೆ ಹೋಗ್ತಾರೆ ಜೀವನದಲ್ಲಿ ಅಂತ ಹೇಳಿ ನಂಬಿಕೆ ಇದೆ. ನನ್ನ ನಂಬಿಕೆ ಬಿಟ್ಬಿಡಿ, ಆ್ಯಕ್ಚುಲಿ ಅವ್ರ ಮೇಲೆ ಅತ್ಯಂತ ನಂಬಿಕೆ ಇಟ್ಕೊಂಡಿರುವಂಥ ವ್ಯಕ್ತಿ ಪುನೀತ್ ಸರ್ ಅವರು. ಸೊ ಅದು ಖಂಡಿತವಾಗ್ಲೂ ಅವ್ರ ಜಡ್ಜ್ಮೆಂಟ್ ಮೀರಿಸಿ ಏನೂ ಇರೋದಿಲ್ಲ. ಪ್ಲಸ್ ಇಂಥ ದೊಡ್ಡ ನಟರಾಗಿರುವಂಥ ರವಿಚಂದ್ರನ್ ಸರ್ ಅವರು, ಅವ್ರ ಆಶೀರ್ವಾದ ಇದೆ. ಖಂಡಿತ ದೊಡ್ಡ ಮಟ್ಟಕ್ಕೆ ಹೋಗ್ತಾರೆ ಜೀವನದಲ್ಲಿ ಅವರು. 1 ವರ್ಷ ನೀವು ಹೌದು ಕೆಲಸ ಮಾಡೋದಕ್ಕಾಗ್ಲಿಲ್ಲ, ಫುಲ್ ಜೋಶ್ನಲ್ಲಿ ಬಂದಿದ್ರಿ. ಏನ ಓಡ್ತಾ ಇತ್ತು ತಲೆಯಲ್ಲಿ? ಅಂದ್ರೆ ಸ್ವಲ್ಪ ಅನಿಸ್ತು ಮ್ಯಾಮ್, ಏನನ್ನ ನೋಡ್ಕೊಂಡು ಹೆಜ್ಜೆ ಆಗ್ಬೇಕು ಜೀವನದಲ್ಲಿ ಅಂತ ಹೇಳಿ. ಬಟ್ ಆ ಛಲ ಇರುತ್ತಲ್ಲ, ಆ ಒಂದು ಉದ್ದೇಶದಿಂದ ಅವಾಗ ಮಾಡ್ಬಿಟ್ಟೆ. ಬಟ್ ಆಯ್ತು ತಪ್ಪು, ಇನ್ನೊಂದ್ಸರಿ ಆಗದೆ ನೋಡ್ಕೋಬೇಕಷ್ಟೇ. ಇಲ್ಲ, ರವಿ ಸರ್ ಹೇಳ್ದಂಗೆ ಒಂದ್ಸಲ ಬಿದ್ರೆ ಅದು ಏಟ್ ಆದ್ಮೇಲೆ ಗೊತ್ತಾಗತ್ತೆ ಎಲ್ಲಿ ಬೀಳ್ಬಾರ್ದು, ಹೆಂಗ್ ನಡಿಬೇಕು ಅಂತ.